ಅವನು ಅಡಿಗೆ ಸಹಾಯಕ ನೋಡಿ ನೋಡಿ ರಾಣಿಯ ಹೌದಾ? ಓ ನಿನ್ಗೆ ಎಂತ ಬಂತ ರೋಗ ಇದೆಂತ ವಿಷಯ? ಯೋಗ ಬಂದಲ್ಲ ಈಗ, ಯೋಗ ಬಂದ ಸ್ವಾಮಿ. ಏನಾಯ್ತು ಈಗ ನಾವು ಬೆಳಕಿ ದೊಡ್ಡದಾಯ್ತಲ್ಲ ಈಗ. ಹೌದಾ? ಒಳ್ಳೆ ಜನ ಇಲ್ಲ ಇಲ್ಲಿ ಒತ್ತುಗಾಳ್ತಿತ್ತು ಮಾಡಿ ಮತ್ತೆ ಹೊರ ಬೆಳಕಿ ಮಾಡಿಸ್ತೀನಿ. ಬೆಳಕಿ ಅದೆಲ್ಲ ಬೆಳಕಿ ಆ ಬೆಳಕಿ ಅಲ್ಲ, ಬೆಳಕಿಗೆ ದೊಡ್ಡ ಜನ ಅಂದ್ರೆ ಪ್ರಧಾನ ಅಡಿಗೆ ಭಟ್ರು ಈಗ ನಾವು. ಹೌದಾ? ಮೊದಲೊಬ್ಬ ಇದ್ದಲ್ಲ ಪರ್ಮ ಅವೆಲ್ಲ ಅವನ ತೆಗೆದ ಅಡಿಗೆ ಸಹಾಯಕ ಈಗ ನೆಲ ಒರೆಸೋದು, ಕಸ ಕೊಡಿಸೋದು, ಪಾತ್ರೆ ತೊಳೆಯೋಲ್ಲ ಅವನೇ ಈಗ. ಈಗ ಪ್ರಧಾನ ಅಡಿಗೆ ಭಟ್ರು ನಾವು ಅಡಿಗೆ ಬಂದ ಮೇಲೆ ಪುರುಷೋತ್ತೇ ಇಲ್ಲ ಈಗ. ಎಲ್ಲಾ ಕಡೆ ಕರೆ ಎಲ್ಲ ಸತ್ಯನಾರಾಯಣ ಕತೆ, ಗೃಹ ಪ್ರವೇಶ, ಮದುವೆ ಮನೆ, ಮತ್ತೆ ಆಟದ ಮನೆ, ವಜ್ರದ ಮನೆ, ಎಲ್ಲ ಅಡಿಗೆ ನಮ್ಮದೇ ಈಗ. ಹಿಂದೆ ಎಲ್ಲ ನಮಗೆ ಎಲ್ಲ ಹೇಗೆ ತೋರಿಸ್ತೀವಿ? ನಾವು ಸುಧಾರಣೆ ಮಾಡಿ ಗೊತ್ತುಂಟು ಅವ್ರಿಗೆ. ಹೇಗೆ ಗೊತ್ತಾ? ನಾವು ಅವ್ರ 2,000 ಜನ ಅಡಿಗೆ ಹಣ್ಣು ನಾವು ಮಾಡೋದು 1,500 ಜನ ಅಡಿಗೆ. 5 ದಿನ ಹಾಗೆ ಹೋಗ್ಬೇಕು. ಹಾಗಲ್ಲ, ನಮ್ಗೆ ವ್ಯವಸ್ಥೆ ಮಾಡಿ ಗೊತ್ತುಂಟು. ಎಲ್ಲಾದ್ರೂ ಸಾರು ಕಡಿಮೆ ಆಯ್ತಂದ್ರೆ ಸಾರು ಹೆಚ್ಚಾಗಿ ನೀರು ಹಾಕುದೆ. ಹೌದಪ್ಪ, ಚಪ್ಪೆ ಉಪ್ಪು ಹಾಕುದು, ಉಪ್ಪು ಹೆಚ್ಚಾದ್ರೆ ಮತ್ತೆ ನೀರು ಎಲ್ಲ ಅಲ್ಲಿಂದ ವ್ಯವಸ್ಥೆ ಮಾಡ್ತೀವಿ. ಎಲ್ಲಾದ್ರೂ ಹುಳಿಗಿಳಿ ಕಡಿಮೆ ಆಯ್ತು ಅಂತ ಗೊತ್ತಾಗ ಸಾಕ ಕೇಳಿದ ಅನ್ನ ಬಾರಿ ತಿಳಿಯಿತ್ತು ಕೇಳಿದ ಹಾಕುದು, ತೀರ್ಸೋದು, ಕಳಿಸೋದು. ಮನುಷ್ಯ ಜಾಸ್ತಿ ಊಟ ಮಾಡೋದು, ಮನುಷ್ಯ ಊಟ ಮಾಡೋದು. ಹಾಗಾಗಿ ಪುರುಷೋತ್ತೇ ಇಲ್ಲ. ಹಾಗೆ ಅನ್ನ ಕಡಿಮೆ ಆಯ್ತು ಅಂತ ಗೊತ್ತಾಗ ಸಾಕು. ಅನ್ನ ಕಡಿಮೆ ಆಯ್ತು ಅಂದ್ರೆ ಅನ್ನದ ಬೆನ್ನಿಗೆ ಸಾರು ಅನ್ನ ಕಳಿಸುದೆ, ಪುರುಷೋತ್ತೇ ಇಲ್ಲ. ಹಾಗೆ ಕಳಿಸೋದ್ರೊಳಗೆ ಮತ್ತೊಂದು ಮುಟ್ಟಿ ಅನ್ನ ಕಳಿಸೋದು, ಊಟ ಮಾಡೋದು. ಹಾಗೆ ಎಲ್ಲ ಸಾರು ಮಜ್ಜಿಗೆ ಊಟಕ್ಕೆ ಒಂದೇ ಅಡಿಗೆ 15 ಕಳಿಸ್ತಾ ಇರೋದು ಹಿಂದೆ ಮುಂದೆ. ಹಾಗಾಗಿ ಮಜ್ಜಿಗೆ ಅನ್ನ ಬರುವ ಬಬ್ಬೆ ತಾಯಿ ಎದ್ರು ಕೂಡ ಅವನ ಬೆನ್ನಿಗೆ ಮತ್ತಿದ್ದಾರೆ ತಾಯಿ ಮತ್ತೆ ಊಟ ಮಾಡೋದು ಹೇಗೆ. ಹಾಗಾಗಿ ಎಲ್ಲ ಅಲ್ಲಿಂದಲ್ಲಿ ವ್ಯವಸ್ಥೆ ಮಾಡುತ್ತೆ. ಈಗ ನಾಳೆ ಮತ್ತೆ 500 ಜನ ಅಡಿಗೆ ಊಟ ಬರುತ್ತೆ. ಹೌದೌದು, ಯಾಕೆ 500 ಜನ ಅಡಿಗೆ ಹೇಗೆ ವಿಶೇಷ ಕಾರ್ಯಕ್ರಮ. ಹಾಗಾಗಿ ಜನ ಸಿಕ್ಕುದಿಲ್ಲ. ಹಾಗಾಗಿ ನಾನು ತಲೆ ಬಿಸಿ ಮಾಡ್ಕೊಳ್ಳೋದಿಲ್ಲ. ಇಲ್ಲಿ ಕುಂದನಗರ ಉಂಟಲ್ಲ, ಅಲ್ಲಿ ಹೋದ್ರೆ ಒಂದು 25-30 ಜನ ಇರ್ತಾರೆ. ಬೆಳಿಗ್ಗೆ ಚೀಲ ಹಿಡ್ಕೊಂಡು ನಿಂತ್ಕೊಳ್ತಾರೆ. ಅವ್ರು ಕರ್ಕ ಬಂದೆ ಅವ್ರಿಗೆ ಜನಿವಾರ ಪಟ್ಟಿ ಎಲ್ಲ ಕೊಟ್ಟ ಇಂತಲ್ಲಿ ಬಂದು ನಮ್ಮ ಕಡೆ ಅಡಿಗೆ ಎಲ್ಲ ವ್ಯವಸ್ಥೆ ಮಾಡ್ತಂತ ಹೇಳ್ತಾರೆ. ಎಲ್ಲ ಬರ್ತಾರೆ. ಕೆಲಸ ಅಂತ ಹೇಳೋದು ಎಲ್ಲ ಹಿಂದೆ ಮುಂದೆ ಕೊಡಿಸೋದು. ಉಪ್ಪಿನಕಾಯಿ ತಗೊಂಡು ಮೊದಲು ಅನ್ನ ತಗೋದು, ಅನ್ನ ತಗೊಂಡು ಮೊದಲು ಪಾಯಸ ತಗೋದು. ಎಲ್ಲ ಹಿಂದೆ ಮುಂದೆ ಮಾತಾಡ್ಕೊಂಡು ಮೈಮೇಲೆ ಬರ್ತಾರೆ. ಹೋಗಲೇ ಮಂಗ್ಯ ನನ್ನ ಮಗನ ಯಾರಿಗೆ ಹೇಳಕತ್ತೆ ಯಜಮಾನದ ಅವ್ರಿಗೆ ಗೊತ್ತಿರ್ತಾರೆ. ಯಜಮಾನ ನಾವು ಹೇಳ್ಕೊತಿರ್ಬೇಕು. ನಮ್ಮಳೆ ಹೆಚ್ಚಲ್ಲ, ನಾವು ತಕೊಂಡು 1,000 ಅವ್ರಿಗೆ ಕೊಡೋದು 500 ಒಳಗಲ್ಲ. ನಾ ಒಂದರಿಗೆ ಕೊಡ್ಬೇಕಲ್ಲ ಮತ್ತೆ ಹೇಳ್ಕೊಂಡಿರ್ತೇನೆ 500 ಕೊಡಿ ಅಲ್ಲೇ ವ್ಯವಸ್ಥೆ ಮಾಡ್ತೇನೆ ನಾನು. ಹಾಗಾಗಿ ಏನು ಸಮಸ್ಯೆ ಇಲ್ಲ. ಈಗ ನಾಳೆ ವಿಶೇಷ ಕಾರ್ಯಕ್ರಮ ಮಾಡಿ ಹೇಗೆ ಮಹಾರಾಜ ಹೇಳಿದ್ದಾರೆ, ಬಗೆ ಬಗೆಯ ಸಿಹಿ ತಿಂಡಿಗಳಾಗಬೇಕು, ಬಗೆ ಬಗೆಯ ಪಲ್ಯಗಳಾಗಬೇಕು ಅಂತ ಹೇಳಿದ್ದಾರೆ. ಹಾಗಾಗಿ ಈಗ ನಾವು ಬಳಸಿ ಬೇರೆ ಶಾಸ್ತ್ರ ಆಗೋದಿಲ್ಲ, ಅವರೆಲ್ಲ ಆಗೋದಿಲ್ಲ. ನಮ್ಮಲ್ಲಿ ನೀವು ಪರ್ವ ಅವನನ್ನು ಕರಿತೇನೆ ನೋಡ ಸುಳ್ಳ ನನ್ನ ಕೋಣೆಯ ಗುಡಿಸೋದೆ ದಿನ ಎಷ್ಟು ಸುಳ್ಳ ಏ ಕಳ್ಳ ಹಸಿ ಸುಳ್ಳ ಕಾಣೋದು ಶುಚಿ ರುಚಿ ಅಡುಗೆಯೊಳೆಲ್ಲ, ಕಾಣೋದು ಶುಚಿ ರುಚಿ ಅಡುಗೆಯೊಳೆಲ್ಲ, ಕಾಣವ ಹಿಂಡುವುದೇ ಕೆಲವಲ್ಲ. ಪ್ರಚಾರ ಭಯಂಕರ ಪ್ರಚಾರ. ಇನ್ನು ನಾಳೆಯಿಂದ ಚಡಗರಿ ಅಡಿಗೆ ಇಲ್ಲ, ನಿಮ್ದೆ. ಹೌದೌದೌದು, ಅಡಿಗೆ ಮಾಡ್ತೀನಿ ಮರ. ಯಾವ ಕಾರ್ಯಕ್ರಮದ ಅಡಿಗೆ ಮಾಡ್ಲಿ ಊಟ ಮಾಡಿದವಲ್ಲ ಹೇಳಿದಂಥದ್ದು ಎಂತ ಅಡಿಗೆ ಇದೆ, ಎಂತ ಅಡಿಗೆ. ನಾಳೆ ಬೋಚಿದ ಅಡಿಗೆಯ ಎಲ್ಲ ಹೇಳೋದು. ಬರೀ ಸಾರಿ ನೀರು ಹಾಕುದು ಉಪ್ಪು ಹಾಕುದು, ನೀರು ಹಾಕುದು ಉಪ್ಪು ಹಾಕುದು. ಒಂದು ಕೆಲಸ ಮಾಡಿ, ಬಾವಿಗೆ ಎಷ್ಟು ಖಾರ ಪುಡಿ ಉಪ್ಪು ಹಾಕಿಬಿಡಿ. ಎಂತ ಸಾರು ನೋಡಿ. ಊಟ ಮಾಡೋದು ಊಟ ಮಾಡೋದು ಕೈ ಇದೆ, ನಿಮ್ಮ ಊಟ ಮಾಡ್ರಿ ಈ ಕೈ ತೊಳಿಕೆ. ಅಷ್ಟು ಒಳ್ಳೆ ಅಡುಗೆ, ಅಷ್ಟು ಒಳ್ಳೆ ಮಾಡಿದ್ದು ನೀನು ಹೇಳಿದ್ದೆಲ್ಲ ಹೇಳ್ಬೇಡ. ಅಡುಗೆ ಕೆಲಸ ಮಾಡಿದ್ಯಾ? ಹೇಳ್ತದೆ ಕೆಲಸ ಕೊಡ್ಸಿದ್ಯಲ್ಲ ನಿನ್ನೆ ನಿನ್ನೆ ಅವಳು ಕೊಡ್ತೀಯ, ಇವತ್ತು ಇಲ್ಲಿ ಕೊಡ್ತೀಯ.
ನಾಳೆ ಇವರೆಲ್ಲ ಹಾಕಲ್ಲಿ ಕೊಡ್ಸು ಎಲ್ಲ ಬರ್ಸಿದ್ಯಾ ಮೊನ್ನೆ ನಾವು ಮಾಡ್ಬೇಕು ಗೋಡೆ ಬಿಡಿಸಿದ್ದೇನೆ ಅಣ್ಣ ಮನುಷ್ಯನಾದವ ಮೂಗಿದ್ದವ ಆ ಕಡೆ ಹೋಗ್ಲಿಕ್ಕಿಲ್ಲ ಯಾಕೆ ಎಂತ ಹಾರಿದ್ದು ವಾಸನೆ ಬರ ಎಂತದ ನೀ ಇಟ್ಟಿದ್ಯಾಕ ಎಂತದೆ ವಾಸನೆ ವಾಸನೆ ಬರ್ತಂತ ಹೇಳಲ್ಲ ಅದೇಂತದೆ ಕಷ್ಟೊಳ್ಳೆ ಕೋಣೆ ಚೊಕ್ಕ ಉಂಟು ಮತ್ತೆ ದುಡಿಯಾಕ ಹೇಳೋದು ಕೆಲಸ ಮಾಡು ಅದಕ್ಕೆ ಪಸಂದ್ ಮಾಡ್ಬೇಡ ಗೊತ್ತೇ ನಾನು ಬಡಿ ಬಿಡಾಗಿದ್ದೆ ಇದೆ ಎಲ್ಲ ಕೆಲಸ ಮಾಡಿದೆ ಕರೆಯ ಕಾರಣ ನಾಳೆ ವಿಶೇಷ ಕಾರ್ಯಕ್ರಮ ನಮ್ಗೆ ಜವಾಬ್ದಾರಿ ಕೊಟ್ಟಿದ್ದಾರಲ್ಲ ಮಾಡಿ ಮಾಡಿ ನೀ ಇದ್ದೆ ಒಂದೇ ಹೇಳಲ್ಲ ಮಹಾರಾಜ ಹೇಳಿದ್ದಾರೆ ಊರ್ನವರು ಪರವನವರು ಬರ್ತಾರೆ ವಿಶೇಷ ಅಡುಗೆ ಆಗ್ಬೇಕಂತ ಹೇಳಿದ್ದಾರೆ ಮಾಡಿ ಬಿಡಿ ಅಂತ ನೀ ಸುಮ್ಮನೆ ಬಗೆ ಬಗೆ ಪಲ್ಯ ಸಿಹಿ ತಿಂಡಿಗಳೆಲ್ಲ ಆಗ್ಬೇಕು ಒಂದೇ ಹೇಳಲ್ಲ ಕಾಯಿ ಹೋಳಿಗೆ ತುಪ್ಪದ ಹೋಳಿಗೆ ಕಾಯಿ ಹೋಳಿಗೆ ತುಪ್ಪ ಹಾಕಿರೋದಿಲ್ಲ ಉಪ್ಪ ಕೊಟ್ಟು ಆಮೇಲೆ ರವೆ ಲಾಡು ಜಿಲೇಬಿ ಜಿಲೇಬಿ ಊಟ ತುಂಬ ಆಗ್ತದೆ ಜಿಲೇಬಿ ಆಮೇಲೆ ಉದ್ದಿನ ವಡೆ ಅದೊಂದು ಹಾಕ್ಬೇಕು ನಿಮ್ಮೊಂದು ವಡೆ ಮಾಡ್ಕೊಂಡು ವಡೆ ಮಾಡ್ತಾರೆ ನನಗೆ ಉದ್ದಿನ ವಡೆ ಗೋಳಿ ಬಜ್ಜಿ ಮೆಣಸಿನ್ಕಾಯಿ ಬಜ್ಜಿ ಚಟ್ಟಂಬಾಡಿ ರವಿ ವಡಿ ಯಾಕೆ ನಿಮ್ಗೆ ಗುಡಗಳಿತ್ತ ಹೌದು ಯಜಮಾನ್ ಹೇಳಿ ಎಲ್ಲ ವಿಶೇಷ ಹಾಗಾಗಿ ಎಲ್ಲ ತಯಾರಾಗಬೇಕು ಈಗ ನೀರಲ್ಲಿ ತಗೊಂಡು ನೀರು ಮಾಡಿರ್ತೀವಿ ಯಾರಿಗೆ ಹೊರಗಿರ್ತಾರೆ ನೀವು ಜಾಸ್ತಿ ಬಂದಿದ್ದೀರಿ ಆರೈಕೆ ಮಾಡಿ ಎಲ್ಲ ತಯಾರಾಗಬೇಕು ಅಣ್ಣ ದಯವಿಟ್ಟು ಕೈ ಮುಗಿದು ಕೇಳ್ಕೊಳ್ತೆ ನಾಳೆ ಊಟಕ್ಕೊಂದು ಬರಬೇಡಿ ಊಟಕ್ಕೆ ಬಂದ್ರೆ ಈ ಕೈ ತೊಳಿಕೆ ನಂಗೆ ಗೊತ್ತಲ್ಲ ಮಂಡಿ ಮೇಲೆ ಹಾಕಿ ಸುಳ್ಳು